ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಕುಮುದ ಅವರು ಮತ್ತೆ ಸಂಜೀವ ಅಮ್ಮ ಅವರು ಎಲ್ಲರೂ ಕೂಡ ತರಕಾರಿನ ಸೋಸ್ತಾ ಇರ್ತಾರೆ. ಆಗ ಮಹೇಶ್ ಅವರು ಕೂಡ ಅಲ್ಲೇ ಇರ್ತಾರೆ. ಆಗ ಚಂದ್ರಿ ಅವರು ಒಂದು ಕ್ಯಾರೆಟ್ನ ತಗೊಂಡು ತಿಂತಾ ಇರ್ತಾರೆ. ಏನೇ ನೀನು ಈ ಥರ ತಿಂತ್ಯಾ, ಇಷ್ಟು ದೊಡ್ಡವಳಾದರೂ ಕೂಡ ಚಿಕ್ಕ ಬುದ್ಧಿನ ಬಿಡಲೇ ಇಲ್ವಲ್ಲ ನೀನು ಅಂತ ಹೇಳ್ತಾರೆ. ಆಗ ಮಹೇಶ್ ಅವರು, ಯಾಕೆ ಹಂಗಾಡ್ತೀಯಾ, ತಿಂದರೆ ತಿಂತಾಳೆ ಬಿಡು, ಇನ್ನೂ ಇಷ್ಟು ಕ್ಯಾರೆಟ್ ಇದೆಯಲ್ಲ, ಅಲ್ಲ ಏನಾದರೂ ನಿಮ್ಮ ಅಪ್ಪನ ಗಂಟು ಹೋಗುತ್ತಾ ಅಂತ ಹೇಳೋದಕ್ಕೆ ಹೋಗಿ, ಅಲ್ಲ ನೀನೇನಾದ್ರು ಗಂಟು ಕಳ್ಕೊಳ್ತೀಯಾ ಬಿಡು, ತಿನ್ನಲಿ ಬಿಡೆ ಏನಾಗಲ್ಲ ಅಂತ ಹೇಳ್ತಾರೆ. ಆಗ ಅಷ್ಟರಲ್ಲಿ ಸಂಜೀವ್ ಅವ್ರು ಕೂಡ ಬರ್ತಾರೆ. ಏನತ್ತೆ ಏನು ಮಾಡ್ತಿದ್ದೀರಾ ನೀವು ಅಂತ ಹೀಗೆ ಹೇಳ್ತಾ, ಒಂದು ವಿಷಯನ ಹೇಳ್ಬೇಕು ನಿಮಗೆ ಅಂತ ಹೇಳ್ತಾರೆ. ಒಂದು ವಿಷಯನ ಏನದು ಅಂತ ಸಂಜೀವ ಅಮ್ಮ ಅವರು ಮತ್ತು ಅವ್ರ ಅತ್ತೆ ಅವರು ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಏನು ವಿಷಯ ಅಂದರೆ ತುಂಬಾ ಮುಖ್ಯವಾದ ವಿಷಯ, ಅಮೃತ ಅವರು ಬರಲಿ ಹಿರಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಸಂಜೀವ ಅವ್ರು ಹೇಳಿದ ಮಾತನ್ನು ಕೇಳ್ಬಿಟ್ಟು, ಏನತ್ತಿಗೆ ನಿಮ್ಮ ಮಗ ಯಾವಾಗ ಅಮ್ಮವ್ರ ಗಂಡ ಆಗ್ಬಿಟ್ಟ, ಹೆಂಡ್ತಿ ಬರಲಿ ವಿಷಯನ ಹೇಳಬೇಕು ಅಂತ ಕಾಯ್ತಿದ್ದಾನಲ್ಲ ಇವನು ಅಂತ ಹೀಗೆ ಮಾತಾಡ್ಕೊಳ್ತಾ ಇರ್ತಾರೆ. ಧರ್ಮರಾಜ್ ಅವರು ಆದಿ ಮತ್ತು ಲಕ್ಷ್ಮಿ ರಿಸೆಪ್ಷನ್ ಮಾಡಬೇಕಂತ ಡಿಸೈಡ್ ಮಾಡಿ ಎಲ್ಲರಿಗೂ ಕೂಡ ವಿಷಯನ ಮುಟ್ಸಿರ್ತಾರೆ. ಹಾಗಾಗಿ ಅದ್ರ ಬಗ್ಗೆನೇ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ನಳಿನಿ ಅವರು ಕೂಡ, ಅಲ್ಲ ಆದಿ ಮತ್ತು ಲಕ್ಷ್ಮಿ ಅವ್ರದ್ದು ರಿಸೆಪ್ಷನ್ ಮಾಡ್ತೀನಿ ಅಂತ ಯಜಮಾನ್ರು ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನಿಜವಾಗ್ಲೂ ಎಷ್ಟೆಲ್ಲ ಖರ್ಚು ಮಾಡ್ಬೋದು, ನಾವೇನೋ ಮದುವೆ ಖರ್ಚು ಮಾಡಿದ್ವಿ, ಅವರಂತೂ ಏನೂ ಖರ್ಚು ಮಾಡಿಲ್ಲ. ಹೀಗಿರಬೇಕಾದ್ರೆ ನಾನು ಹೇಗಾದರೂ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೋಬೇಕು. ಅಲ್ಲ ಲಕ್ಷ್ಮೀದು ಮದುವೆ ಖರ್ಚಿಂದ ಹೋದರೆ ಹೋಯ್ತು, ಆದರೆ ನಾನು ಒಡವೆನ ಅಡ ಇಟ್ಟಿದ್ದೆ, ಅದಕ್ಕೆ 1 ಲಕ್ಷ ಆಗ್ಬೋದು. ಆ ದುಡ್ಡಂತೂ ನಾನು ಪಡ್ಕೊಳ್ಳೇಬೇಕು. ಅಷ್ಟೇ ಅಲ್ಲದೆ ಮೇಘ ಮತ್ತು ಶ್ಯಾಮ ಇಬ್ಬರು ಕೂಡ ಮದುವೆ ಆಗಬೇಕು ಮತ್ತು ಮುಂದೆ ಓದಬೇಕು, ಎಲ್ಲನೂ ಕೂಡ ಆಗಬೇಕಂತಂದರೆ ಹತ್ತತ್ರ ಒಂದು 15 ಲಕ್ಷನಾದರೂ ಬೇಕು. ಲಕ್ಷ್ಮಿಗೆ ಎಲ್ಲನೂ ಕೂಡ ಲೆಕ್ಕ ಕೊಟ್ಬಿಡಬೇಕು, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಅವಾಗವಾಗ ಎಲ್ಲನೂ ಕೂಡ ಕೊಟ್ಬಿಡಮ್ಮ ಅಂತ ಹೇಳಬೇಕು ನಾನು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಕೇಶವ್ ಅವರು ಕೂಡ ಬಂದುಬಿಡ್ತಾರೆ. ಏನೇ ಒಬ್ಬೊಬ್ಬಳೆ ಮಾತಾಡ್ತಿದ್ದೀಯಲ್ಲ ನೀನು ಅಂತ ಕೇಳ್ತಾರೆ. ಆಗ ನಳಿನಿ ಅವರು, ಏನಿಲ್ಲ ರೀ, ಅದು ಲಕ್ಷ್ಮಿ ಅವ್ರ ಊರಿಗೆ ಹೇಗೆ ಹೋಗೋದು, ಬಸ್ಸಲ್ಲಿ ಹೋಗೋದಾ ಅಥವಾ ಗಾಡಿ ಏನಾದರೂ ಮಾಡೋದಾ ಅಥವಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಕೇಶವ್ ಅವರು, ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಅಂಥದ್ದು ಬೇಕಾಗಿಲ್ಲ, ಯಾಕೆ ಅಂತಂದರೆ ಯಜಮಾನ್ರೆ ಗಾಡಿ ಕಳಿಸ್ತಾ ಇದ್ದಾರೆ, ನೀನು ಹೋಗೋದಕ್ಕೆ ತಯಾರಾಗಿ ಇರು ಅಂತ ಹೇಳ್ತಾರೆ. ಆಗ ನಳಿನಿ ಅವರು, ಹಬ್ಬ ಹೇಗೋ ಅವ್ರು ಕೇಳಿಸ್ಕೊಂಡಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಕಡೆ ಆದಿ ಅವ್ರ ಮನೆಯಲ್ಲಿ ಆದಿ ಮತ್ತು ಲಕ್ಷ್ಮಿ ರಿಸೆಪ್ಷನ್ಗೆ ಎಲ್ಲನೂ ಕೂಡ ತಯಾರಿ ಆಗ್ತಾ ಇರುತ್ತೆ. ಆಗ ಲಕ್ಷ್ಮಿ ಅವ್ರಿಗೆ ಧರ್ಮರಾಜ್ ಅವರು ಮತ್ತು ಸರೋಜಮ್ಮ ಇಬ್ಬರು ಕೂಡ ಕೂರಿಸ್ಕೊಂಡು ಒಡವೆನ ಕೊಟ್ಟು ಹೇಳ್ತಾ ಇರ್ತಾರೆ. ನೋಡು ಲಕ್ಷ್ಮಿ, ನಿನಗೆ ಈ ಒಡವೆನೆಲ್ಲ ಕೊಡ್ತಾ ಇದ್ದೀನಿ, ನೀನು ಇದನ್ನು ತೊಗೊಳ್ಳೇಬೇಕು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅಜ್ಜಿ ಮತ್ತು ತಾತ ಇದೆಲ್ಲ ನನಗೆ ಬೇಕಾಗಿಲ್ಲ, ನಿಜವಾಗ್ಲೂ ಜಾಸ್ತಿ ಆಯಿತು ತಾತ, ನೀವು ಈಗಾಗಲೇ ತುಂಬಾ ಕೊಡಿಸಿದ್ದೀರಾ, ಹೀಗಿರಬೇಕಾದ್ರೆ ಮತ್ತೆ ಆಗಿದೆಲ್ಲ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು, ನೋಡಮ್ಮ ಲಕ್ಷ್ಮಿ, ಇದನ್ನು ಕೊಡಿಸಿರೋದು ಈ ತಾತ ಮೊಮ್ಮಗಳಿಗೆ ಅಂತ, ಆದರೆ ಈ ಸರೋಜಮ್ಮ ಕೊಡ್ತಾ ಇರೋದು ನಿನಗೆ ಈ ಮನೆ ಸೊಸೆಗೆ ಅಂತ, ಇದನ್ನು ನೀನು ತೊಗೊಳ್ಳೇಬೇಕು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಇಲ್ಲ ನನ್ನಿಂದ ಸಾಧ್ಯನೇ ಇಲ್ಲ, ಇದು ತುಂಬಾ ಜಾಸ್ತಿ ಆಯಿತು, ನನಗಿದೆಲ್ಲ ಬೇಕಾಗೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನೋಡಮ್ಮ, ಈ ಮನೆ ಸೊಸೆಯಾಗಿ ನೀನು ನಿಜವಾಗ್ಲೂ ತೊಗೊಳ್ಳೇಬೇಕು ಅಂತ ಹೇಳ್ತಾರೆ. ಆಗ ಸರೋಜಮ್ಮ ಅವರು, ಹೌದು ಲಕ್ಷ್ಮಿ, ಯಾಕೆ ಅಂತಂದರೆ ಈ ಮನೆ ಸೊಸೆಗೆ ಅಲಂಕಾರ ಮಾಡಬೇಕು ಅಂತ ನಮ್ಗೆ ಆಸೆ ಇರೋದಿಲ್ವಾ ಅಂತ ಹೇಳ್ತಾರೆ. ಆಗ ಅಲ್ಲೇ ಪಾವನಿಯವರು ಕೂಡ ಇರ್ತಾರೆ. ಆಗ ಲಕ್ಷ್ಮಿ ಅವರು, ಅಕ್ಕ ನೀವಾದರೂ ಹೇಳಿ ಅಕ್ಕ ಪ್ಲೀಸ್, ನನಗಿದೆಲ್ಲ ಬೇಡ ಅಂತ ಹೇಳ್ತಾರೆ. ಆಗ ಪಾವನಿಯವರು, ಲಕ್ಷ್ಮಿ ನೀನು ಈ ಥರ ಎಲ್ಲ ಮಾತಾಡಬಾರ್ದು, ಯಾಕೆ ಅಂತಂದರೆ ನಾವು ಮದುವೆಯಲ್ಲಿ ಹೊಸ್ದಾಗಿ ಬಂದಾಗ ಇದೇ ಥರ ನನಗೂ ಕೂಡ ಒಡವೆನ ಕೊಟ್ಟು ಒತ್ತಾಯ ಮಾಡಿದ್ರು, ಅವರು ನಮಗೆ ಕೊಡ್ತಾರೆ ಅಂದರೆ ಪ್ರೀತಿ, ಅದನ್ನು ನಾವು ಆಶೀರ್ವಾದ ಅಂತ ಅನ್ಕೋಬೇಕು ಅಂತ ಹೇಳ್ತಾರೆ. ಅವರು, ಕರೆಕ್ಟಾಗಿ ಹೇಳಿದೆ ಕಣಮ್ಮ ಭಾವನೆ, ಲಕ್ಷ್ಮಿಗೆ ಇವಾಗ ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವರು, ಸರಿ ಆಯಿತು, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರ ಅಂತಂದರೆ ತೊಗೊಳ್ತೀನಿ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು ಮತ್ತು ಸರೋಜಮ್ಮ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಕಡೆ ಸಂಜೀವ್ ಅವರು ಏನು ವಿಷಯ ಅಂತ ಹೇಳೋದಕ್ಕೆ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಅಮೃತ ಅವರು ಕೂಡ ಬರ್ತಾರೆ. ಅಮೃತ ಅವರ ಈ ವಿಷಯನ ಕೇಳಿದ್ರೆ ನಿಜವಾಗ್ಲೂ ನೀವು ಕೂಡ ತುಂಬಾ ಖುಷಿ ಪಡ್ತೀರಾ, ಬನ್ನಿ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡ್ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಏನು ವಿಷಯ ಅಂತ ಹೇಳು ಸಂಜೀವ ಅಂತ ಹೇಳ್ತಾರೆ. ಆಗ ಚಂದ್ರ ಅವರು, ಏನು ಮಾವ ಎಲ್ಲಾದರೂ ಹೊರಟಿದ್ದೀರಾ ಏನು ಅಂತ ಹೇಳ್ತಾರೆ. ಹೌದು ಹೊರಟಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ ನಿಮ್ಮನಿಗೆ ಏನಾದರೂ ಹೋಗ್ತಾ ಇದ್ದೀರಾ ಹೆಂಗೆ ಅಂತ ಕೇಳ್ತಾರೆ. ಆಗ ಸಂಜೀವ್ ಅವರು, ನಿಜ ಖಂಡಿತ ಹೋಗ್ತಿರೋದಂತೂ ನಿಜನೇ ಅಂತ ಹೇಳ್ತಾರೆ. ಆಗ ಅಮೃತ ಅವ್ರಿಗೆ ಫುಲ್ ಆಶ್ಚರ್ಯ ಆಗುತ್ತೆ. ನಾವು ಹೋಗ್ತಿರೋದು ನಿಜನೇ, ಆದರೆ ಹನಿಮೂನ್ಗಲ್ಲ, ಬೆಂಗಳೂರಿಗೆ ಅಂತ ಹೇಳ್ತಾರೆ. ಬೆಂಗಳೂರ್ಗ ಯಾಕೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಯಾಕೆ ಅಂತಂದರೆ ನಾವು ಹೆಲ್ದಿನ ಮಟ್ಟಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ನಿಜವಾಗ್ಲೂ ಎಲ್ಲರೂ ಕೂಡ ಒಳ್ಳೊಳ್ಳೆ ಬಟ್ಟೆನ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳ್ತಾರೆ. ಅಲ್ಲ ಮಾವ, ಏನಿದು ಇದೇನು ಸ್ಕೂಲ್ ಅಂತ ಅಂದ್ಕೊಂಡಿರಾ ಹೆಂಗೆ, ನೀವು ಈ ಥರ ಸ್ಟ್ರಿಕ್ಟಾಗಿ ಮಕ್ಳಿಗೆ ಪಾಠ ಮಾಡೋ ಥರ ಹೇಳಿದ್ರೆ ಹೇಗೆ, ಕರೆಕ್ಟಾಗಿ ಹೇಳು ಮಾವ ಅಂತ ಹೇಳ್ಬಿಟ್ಟು ಚಂದ್ರಿ ಅವ್ರು ಕೇಳ್ತಾರೆ. ಆಗ ಮಹೇಶ್ವರು, ಹೌದು ಸಂಜೀವ, ಅದೇನು ವಿಷಯ ಅಂತ ಹೇಳಪ್ಪ, ನನಗೆ ನಡೆಯೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ನಾವೆಲ್ಲರೂ ಹೋಗ್ತಾ ಇರೋದು ಬೆಂಗಳೂರಿಗೆ, ಅಂದರೆ ಯಜಮಾನ್ರ ಮನೆಗೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಆದರೆ ಅಮೃತ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಆಗ ಚಂದ್ರಿ ಅವರು, ಅಲ್ಲ ಮಾವ, ಯಜಮಾನ್ರ ಮನೆಗೆ ಅಂತ ಅಂದರೆ ಯಾಕೆ ಅಂತ ಕೇಳ್ತಾರೆ.
ಆಗ ಸಂಜೆ ಅವರು ಯಾಕೆ ಅಂತಂದರೆ ಯಜಮಾನ್ರು ಆದಿ ಮತ್ತು ಲಕ್ಷ್ಮಿಗೆ ಇಬ್ಬರಿಗೂ ಸೇರಿಸಿ ರಿಸೆಪ್ಷನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಚಂದ್ರಿಗಂತೂ ಬೇಜಾರಾಗುತ್ತೆ. ಆದರೆ ಅಮೃತ ಅವರಂತೂ ತವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಫುಲ್ ಎಕ್ಸೈಟ್ ಆಗಿ ತುಂಬಾ ಖುಷಿ ಆಗ್ತಾರೆ. ಆಗ ಸಂಜೆ ಅವರು ಅಮೃತ ಅವರೇ ನಿಮ್ಗೆ ಇದೇ ಖುಷಿ ತಾನೇ ಬೇಕಾಗಿದ್ದು, ನನಗೆ ಗೊತ್ತು, ಖುಷಿ ಆಯ್ತಾ ಅಂತ ಕೇಳ್ತಾರೆ. ಆಗ ಹೌದು ಅಂತ ಹೇಳ್ಬಿಟ್ಟು ಅಮೃತ ಅವರು ಕೂಡ ತಲೆ ಅಲ್ಲಾಡಿಸ್ತಾರೆ. ಈ ಕಡೆ ಆದಿ ಮತ್ತು ದೇವಕಿ ಮತ್ತು ಅಂಜು 3 ಜನನು ಕೂಡ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲ ತಾತ ಇದ್ದಕ್ಕಿದ್ದಂಗೆ ರಿಸೆಪ್ಷನ್ನು, ಅವ್ರಿಗೆ ಇಷ್ಟ ಬಂದಂಗೆ ಮದುವೆ ಅಂತ ಅಂದರೆ ನಾವೇನು ಮಾಡೋದು, ನಮ್ಮ ಇಷ್ಟಕ್ಕೆ ಬೆಲೆನೇ ಇಲ್ವಾ ಅಂತ ಹೇಳ್ತಾರೆ. ಆಗ ದೇವಕಿ ಅವರು ಹಾಗೇನೆ ಆ ಮನುಷ್ಯ ನನ್ನ ವಿಷಯದಲ್ಲೇ ತಗೊಳ್ಳೋ ನಿರ್ಧಾರ ಅವಾಗೆ ಮುಗೀತು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಈ ಮನೆ ಮೊಮ್ಮಕ್ಕಳು ಮೇಲೂ ಕೂಡ ಅವರು ಬಿಡಲೇ ಇಲ್ಲ ನೋಡಿ. ಅಲ್ಲ ಇವಾಗ ಏನು ಮಾಡ್ತೀಯೋ ಆದಿ, ರಿಸೆಪ್ಷನ್ಗೆ ಒಪ್ಕೊಳ್ತೀಯ ನೀನು ಅಂತ ಕೇಳ್ತಾರೆ. ಆಗ ಆದಿ ಅವರು ಹೌದು ನಾನು ರಿಸೆಪ್ಷನ್ನ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಏನೋ ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ. ಹೌದು ಮಾಡ್ಕೊಳ್ತೀನಿ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅಂತ ಹೇಳ್ತಾ ಇರ್ತಾರೆ. ಆಗ ದೇವಕಿ ಅವರು ಅಲ್ಲ ಕಣೋ ಏನು ಪ್ಲ್ಯಾನ್ ಮಾಡಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಆದಿ ಅವರು ರಿಸೆಪ್ಷನ್ನ ಮಾಡ್ಕೊಳ್ತೀನಿ, ಎಲ್ಲರೂ ಮುಂದೆ ಮಾಡ್ಕೊಳ್ತೀನಿ, ಎಲ್ಲರೂ ಮುಂದೆ ನನಗೆ ಲಕ್ಷ್ಮಿ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಆಗ ಲಕ್ಷ್ಮಿನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಬೇಕು, ಯಾವುದೇ ಕಾರಣಕ್ಕೂ ಮತ್ತೆ ಈ ಮನೆಗೆ ಅವಳು ವಾಪಸ್ ಬರಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಏನೋ ನೋಡು ಎಲ್ಲ ಪ್ಲ್ಯಾನ್ ಮಾಡಿ ಮಾಡು ಅಂತ ಎಲ್ಲರೂ ಕೂಡ ಅವರಿಬ್ಬರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ನೆಕ್ಸ್ಟ್ ಡೇ ಮಾರ್ನಿಂಗು ಲಕ್ಷ್ಮಿ ಅವರು ರೂಮಲ್ಲಿ ಹಾಡಿಟ್ಕೊಂಡು ತುಂಬಾ ಖುಷಿಯಿಂದ ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಸರೋಜಕ್ಕ ಅವರು ಕೂಡ ಹೋಗ್ತಾರೆ. ಆ ಹಾಡನ್ನು ಕೇಳಿಸ್ಕೊಂಡು ಕೂತಿರ್ತಾರೆ. ಆಗ ಲಕ್ಷ್ಮಿ ಅವರು ಸಡನ್ ಆಗಿ ತಿರುಗಿ ನೋಡಿದ್ರೆ ಅಜ್ಜಿ ನೀವೇ ಯಾವಾಗ ಬಂದ್ರಿ, ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ. ನೋಡು ಲಕ್ಷ್ಮಿ ಹಾಡು ಮಾತ್ರ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೆ, ತುಂಬಾ ಖುಷಿಯಾಗಿರೋ ಥರ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇರ್ತಾರೆ. ರಿಸೆಪ್ಷನ್ ಬಗ್ಗೆನೇ ಮಾತಾಡ್ತಾ ಅಲ್ಲ ಲಕ್ಷ್ಮಿ ಇವತ್ತು ನೀನು ಕಾಲೇಜ್ಗೆ ಹೋಗಲೇಬೇಕಾ ಅಂತ ಹೇಳ್ತಾರೆ. ಹೌದು ಅಜ್ಜಿ ತುಂಬ ಇಂಪಾರ್ಟೆಂಟ್ ಕ್ಲಾಸು, ನಾನು ಹೋಗಲೇಬೇಕು ಅಜ್ಜಿ ಪ್ಲೀಸ್ ಅಜ್ಜಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ವಾಯ್ಸ್ ಮೆಸೇಜ್ ಕೂಡ ಬರುತ್ತೆ ಲಕ್ಷ್ಮಿ ಅವ್ರಿಗೆ. ಚೆಕ್ ಮಾಡಿ ನೋಡಿದ್ರೆ ಆ ಫ್ರೆಂಡ್ ಅವರು ವಾಯ್ಸ್ ಮೆಸೇಜನ್ನು ಹಾಕಿರ್ತಾರೆ. ಲಕ್ಷ್ಮಿ ಇವತ್ತು ಕ್ಲಾಸ್ ಇರೋದಿಲ್ಲ, ನೀನು ಆರಾಮಾಗಿ ಇರೋ, ಬರೋಂಥದ್ದೇನು ಬೇಕಾಗಿರಲ್ಲ, ಫೋನ್ ನೋಡಲ್ಲ ಅಂತ ನಾನೇ ಹಾಕಿದ್ದೀನಿ ಅಂತ ಹೇಳ್ತಾರೆ. ಆ ವಿಷಯನ ಕೇಳ್ಬಿಟ್ಟು ಸರೋಜಮ್ಮ ಅವ್ರಿಗೆ ಹೇಳ್ತಾರೆ, ಅಜ್ಜಿ ನೀವು ಅಂದ್ಕೊಂಡಂಗೆ ಆಯಿತು, ಇವತ್ತು ಕ್ಲಾಸ್ ಇಲ್ವಂತೆ ಅಂತ ಹೇಳ್ತಾರೆ. ಆಗ ಇಬ್ಬರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ಲಕ್ಷ್ಮಿ ಅವರು ಸರಿ ಅಜ್ಜಿ ನಾನು ಹೋಗ್ಬಿಟ್ಟು ಹಾದಿಗೆ ವಿಷಯನ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಹಾದಿಗೆ ಹೇಳ್ಬಿಟ್ಟು ಹಾದಿನ ನನ್ನ ಜೊತೆ ಮಾತಾಡಬೇಕು ಅಂತ ಕಳಿಸು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಹಾದಿನ ಕರೆಯೋದಕ್ಕೆ ಅಂತ ಹೋಗ್ತಾರೆ. ಹಾದಿಗೆ ಅಷ್ಟರಲ್ಲಿ ಶಮಿತಾ ಅವ್ರು ಕೂಡ ಫೋನ್ ಮಾಡಿ ಮಾತಾಡ್ತಾರೆ. ಹಾದಿ ಏನು ಮಾಡ್ತಿದ್ಯಾ, ನಿಮಗೆ ಒಂದು ವಿಷಯ ಹೇಳಬೇಕು, ಇವತ್ತು ಕ್ಲಾಸ್ ಇಲ್ವಂತೆ ಅಂತ ಹೇಳ್ತಾರೆ. ಏನು ಶಮಿ ಫ್ರ್ಯಾಂಕ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಲ್ಲ ಹಾದಿ ನಾನು ಯಾವ ಥರ ಫ್ರ್ಯಾಂಕ್ ಮಾಡಿದ್ದೀರಾ, ನಿನಗೆ ನಿಜವಾಗ್ಲೂ ಕ್ಲಾಸ್ ಇಲ್ಲ ಇವತ್ತು, ನೀನು ತುಂಬಾ ಚೆನ್ನಾಗಿ ರೆಡಿ ಆಗ್ಬಾ, ನಾವೆಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಅವ್ರು ಬಂದ್ಬಿಟ್ಟು ಹಾದಿ ಕ್ಲಾಸ್ ಇಲ್ವಂತೆ ಅಂತ ಹೇಳೋದಕ್ಕೆ ಅಂತ ಬರ್ತಾರೆ. ಆದರೆ ಆದಿ ಮತ್ತು ಶಮಿ ಇಬ್ಬರು ಕೂಡ ವಿಡಿಯೋ ಕಾಲಲ್ಲಿ ಇರ್ತಾರೆ. ಆಗ ಶಮಿ ಅವರು ಏನು ಆದಿ ಅವಳು ನಿನ್ನ ರೂಮಿಗೆ ಬಂದಿದ್ದಾಳಲ್ಲ ಅಂತ ಹೀಗೆ ಮಾತಾಡ್ಕೊಳ್ತಿರ್ತಾರೆ. ಏನು ಮಾಡೋದು ಅಜ್ಜಿ ಕಳಿಸ್ತಾರೆ, ಅದೆಲ್ಲ ಬಿಡು ಮಾತಾಡು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸರೋಜ್ ಅವರು ಆದಿ ಅಂತ ಕೂಗ್ತಾರೆ. ಸರಿ ಶಮಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಟು ಹೋಗ್ತಾರೆ. ಆಗ ಆದಿ ಅವರು ಲಕ್ಷ್ಮಿ ಹಿಂದೆ ಹೋಗ್ಬಿಟ್ಟು ಹೇ ನಿಂತ್ಕೋ ಅಂತ ಹೇಳ್ತಾರೆ. ಅಲ್ಲ ನಿಂಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ, ಹೇ ಕಾರ್ಟೂನ್ ನಿಂತ್ಕೋಬೇಕು, ಅಲ್ಲ ನೀನು ಪರ್ಮಿಷನ್ ಕೇಳ್ಕೊಂಡು ರೂಮಿಗೆ ಬರಬೇಕಂತ ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ತಾರೆ. ನೋಡು ಪರ್ಮಿಷನ್ ಇಲ್ಲದೆ ಬಂದಿದ್ದಕ್ಕೆ ಸಾರಿ, ಆದರೆ ಈ ಥರ ಎಲ್ಲ ಹಾರಾಡೋದೇನು ಬೇಡ ಅಂತ ಹೇಳ್ತಾರೆ. ಆಗ ಆದಿ ಅವರು ಹಾರಾಡೋದು, ಕಿರ್ಚಾಡೋದು, ಕುಣಿಯೋದು ಇದೆಲ್ಲ ನಿನ್ನ ಬುದ್ಧಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ನೋಡು ಜಾಸ್ತಿ ಆಯಿತು ನಿಂದು, ಆದರೆ ಇವತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಅವ್ರ ಮುಂದೆ ನೀನು ಈ ಥರ ಹಾರಾಟ ಕೂಗಾಟ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ ನೀನು ಅಂತ ಹೇಳ್ತಾರೆ. ಮಾಡ್ತೀನಿ ಏನು ಅದನ್ನು ಬಿಟ್ಟು ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ಮಾವ ಅನ್ನೋ ರೀತಿ ಹೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ ಏನು, ಆ ಥರ ಎಲ್ಲ ಸೀನ್ ಇಲ್ಲ, ಇಟ್ಕೋಬೇಡ ನೀನು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ನೋಡು ನೀನು ಈ ಥರ ಎಲ್ಲ ಹಾಡಿ ನಂಗೆ ಆಡ್ಕೊಂಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಶಮಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲ ಅವಳಿಗೆ ಫೋನ್ ಮಾಡ್ತೀನಿ ನೀನು ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ನಾವಿಬ್ಬರು ಆದರ್ಶ ದಂಪತಿಗಳು ಅಂತ ನಿಖರವಾದ ಪಿಕ್ಚರ್ನ ತೋರಿಸ್ತೀನಿ ಅವಳಿಗೆ ಅಂತ ಹೇಳ್ತಾರೆ. ಆಗ ಅದೇ ಅವರು ಹೇಯ್ ಹಂಗೆಲ್ಲ ಮಾಡಬೇಡ ನೀನು ಅಂತ ಹೇಳ್ತಾರೆ. ಸರಿ ಆಯಿತು, ನಮ್ಮ ಅಪ್ಪ ಅಮ್ಮ ಬಂದಾಗ ಹೇಗಿರಬೇಕು ತಗ್ಗಿ ಬಗ್ಗೆ ನಡಿಬೇಕು ಅಂತ ಅರ್ಥ ಮಾಡ್ಕೋ, ಓವರ್ ಆ್ಯಕ್ಟಿಂಗ್ ಏನಾದ್ರು ಮಾಡೋದೆಲ್ಲ ಬೇಕಾಗಿಲ್ಲ, ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಆಗ ಆದಿ ಅವರು ಸರಿ ಆಯಿತು ಬಿಡು ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಒಪ್ಕೊಳ್ತಾರೆ. ನಂತರ ಸರೋಜ ಅವ್ರು ಕೂಡ ಬರ್ತಾರೆ. ನೋಡು ಆದಿ ಇವತ್ತು ಲಕ್ಷ್ಮಿ ಮನೆಯವರು ಮತ್ತು ಅಮೃತ ಅವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಸರಿ ನೀನು ಎಲ್ಲೂ ಹೋಗಬೇಡ, ಯಾರ ಹತ್ರನೂ ಗುರ್ರನ್ನ ಆ ಥರ ಮಾತಾಡಬೇಡ, ಸರಿ ನಮ್ಮ ಮನೆಯಲ್ಲೇ ಇರು ಅಂತ ಹೇಳ್ತಾರೆ. ಆಗ ಆದಿ ಅವರು ಅಮ್ಮ ಬರ್ತಾಳೆ ಅಂತಂದರೆ ನಿಜವಾಗ್ಲೂ ನಮ್ಮ ಮನೇಲೇ ಇರ್ತೀನಿ ಅಂತ ಆದಿ ಅವರು ಕೂಡ ಒಪ್ಕೊಳ್ತಾರೆ. ಅಲ್ಲಿ ಪ್ರಸಾದ್ ಅವ್ರು ಬಂದ್ಬಿಟ್ಟು ಎಲ್ಲರೂ ಕೂಡ ಮನೆಗೆ ಬಂದರು ಅಂತ ಹೇಳ್ತಾರೆ. ಆಗ ಎಲ್ಲರೂ ಖುಷಿಯಿಂದ ಆದಿ ಮತ್ತು ಸರೋಜಮ್ಮ ಲಕ್ಷ್ಮಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಅಮೃತ ಅವರು ಮನೆಗೆ ಬಂದ ತಕ್ಷಣ ಆದಿ ಅವ್ರ ಫೋಟೋನೇ ನೋಡ್ತಾ ಇರ್ತಾರೆ. ಆಗ ದೇವಕಿ ಅವರು ಅಮ್ಮೋ ಅಂತ ಕೂಗ್ತಾರೆ. ಆಗ ಅಮೃತ ಅವರು ಕೂಡ ತಿರುಗಿ ನೋಡ್ತಾರೆ. ಆದರೆ ಅಮೃತ ಅವ್ರನ್ನ ಬದಲಾವಣೆ ಮಾಡಿದ್ದಾರೆ. ಅಮೃತ ಅವರ ಬದಲಿಗೆ ಬೇರೆ ನಾಯಕಿನ ಈ ಧಾರಾವಾಹಿನಲ್ಲಿ ತೊಗೊಂಡಿದ್ದಾರೆ. ಆಗ ಅಮೃತ ಅವ್ರು ಕೂಡ ತಿರುಗಿ ನೋಡ್ತಾರೆ. ಆಗ ಎಲ್ಲರೂ ಕೂಡ ಸಂಜೀವ ಮತ್ತು ಅಮ್ಮಗೆ ಆರತಿ ಮಾಡಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಪಾವನಿ ಅವರು ಕೂಡ ಆರತಿನ ತೊಗೊಂಡ್ಬಿಡ್ತಾರೆ. ಆಗ ಆದಿ ಅವರು ಅಮ್ಮನ ನೋಡಿದ ತಕ್ಷಣ ಅಮ್ಮು ಹೇಗಿದೆಯಾ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಳ್ತಾರೆ. ಆಗ ಲಕ್ಷ್ಮಿ ಅವರು ಕೂಡ ಅದಕ್ಕೆ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾರೆ. ಇಬ್ಬರಿಗೂ ಕೂಡ ಆರತಿನ ಮಾಡ್ತಾರೆ. ನಂತರ ಎಲ್ಲರೂ ಕೂಡ ಒಳಗೆ ಬರ್ತಾರೆ. ಅಮೃತ ಅವರು ಮತ್ತು ಸಂಜೀವ ಮನೆಯವರೆಲ್ಲರೂ ಬಂದಿದ್ದಕ್ಕೆ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.